ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂತಹ ಬಹುಕೋಟಿ ಅವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದರಾಮಯ್ಯ ಸಂಪುಟದ ಮೊದಲ ವಿಕೆಟ್ ಪತನವಾಗಿದೆ. ಅರ್ಥಾತ್ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಸಚಿವ ಸ್ಥಾನಕ್ಕೆ. ರಾಜಕೀಯವನ್ನು ಹೊರತುಪಡಿಸಿ ಮತ್ತೊಂದು ಕಡೆ ನಿರಂತರವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಚಂದ್ರಶೇಖರನ್ ಸಾವಿಗೂ ಮುನ್ನವೇ ಪ್ರಕರಣದ ಅವ್ಯವಹಾರ ನಡೆದಿದೆ ಅನ್ನೋದು ನಿಗಮದ ಅಧ್ಯಕ್ಷರಿಗೆ ಗೊತ್ತಿತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಪೂರಕವಾಗಿ ಪರಶುರಾಮ್ ಪರ ವಕೀಲರು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯಲ್ಲಿ ಏನೇನು ಅಂಶ ಇದೆ ಅಂಥೇಳಿ ನೋಡ್ತಾ ಹೋಗೋಣ. ಈಗಾಗಲೇ ಅವರು ಡೆತ್ ನೋಟನ್ನು ಬರೆದಿಟ್ಟಿದ್ರು, ಅದರಲ್ಲಿ 3 ಹೆಸರನ್ನು ಉಲ್ಲೇಖಿಸಿದ್ರು, ಸಚಿವರ ಮೌಖಿಕ ಆದೇಶ ಇತ್ತು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ SIT ರಚನೆ ಮಾಡಿತ್ತು. ಅದಾದ ಮೇಲೆ ಬ್ಯಾಂಕ್ನ ಅಧಿಕಾರಿಗಳು CBIನ ಮೊರೆ ಹೋಗಿದ್ರು. ಯಾವಾಗ CBI ಈ ಪ್ರಕರಣದಲ್ಲಿ ಎಂಟ್ರಿ ಆಯಿತೋ ಆ ಬೆನ್ನಲ್ಲೇ ಸಚಿವರ ತಲೆದಂಡ ಆಗಿದೆ. ಮತ್ತೊಂದು ಕಡೆ SIT ಸಚಿವ ನಾಗೇಂದ್ರ ಅವರ ಆಪ್ತರನ್ನ ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಿನ್ನೆ ತಮ್ಮ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ವಕೀಲರು ಕೋರ್ಟ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯಲ್ಲಿ ಏನೆಲ್ಲ ಅಂಶಗಳಿದೆ ನೋಡ್ತಾ ಹೋಗೋಣ. ಮೇ 24ನೇ ತಾರೀಕು ನಿಗಮದ ಅಧ್ಯಕ್ಷ ಬಸವರಾಜ ದದ್ದಲ್ ಅವರನ್ನ ಚಂದ್ರಶೇಖರನ್ ಭೇಟಿ ಮಾಡಿದ್ರು. ಚಂದ್ರಶೇಖರನ್ ಆತ್ಮಹತ್ಯೆಗೆ ಶರಣಾದಂತಹ ಈ ನಿಗಮದ ಅಧಿಕಾರಿ ಅವರೇನೆ ಅಕೌಂಟನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ರು. ಅದರ ಜೊತೆಗೆ ಚಂದ್ರಶೇಖರನ್ ಮತ್ತು ಪರಶುರಾಮ್ ಇಬ್ಬರೂ ಕೂಡ ಭೇಟಿ ಮಾಡಿದ್ರು ಬಸವರಾಜ ದದ್ದಲ್ ಅವರನ್ನ ಅನ್ನುವಂತಹ ವಿಚಾರವನ್ನು ಕೂಡ ವಕೀಲರು ಹೇಳ್ತಾ ಇರುವಂಥದ್ದು. ವಿಧಾನಸೌಧದಲ್ಲಿ ಭೇಟಿಯನ್ನು ಮಾಡಿರ್ತಾರೆ ಚಂದ್ರಶೇಖರನ್ ಅವರು. ನಿಗಮದ ಅಧ್ಯಕ್ಷರನ್ನ ವಿಧಾನಸೌಧದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಠಡಿಯಲ್ಲಿ ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಉಲ್ಲೇಖಿಸಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯ ಅವಧಿಯಲ್ಲಿ ಈ ಭೇಟಿಯಾಗಿರುತ್ತೆ ಅನ್ನುವಂತಹ ಡೀಟೇಲ್ಸ್ ಅನ್ನು ಕೂಡ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 24 ಮೇ CCTVಯ ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆಯಲಿಕ್ಕೆ ಕೋರ್ಟ್ಗೆ ಅರ್ಜಿಯನ್ನು ಹಾಕಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಸವರಾಜ ದದ್ದಲ್ ಮಾಹಿತಿಯನ್ನು ನೀಡಲಿಕ್ಕೆ ಇಬ್ಬರೂ ಕೂಡ ತೆರಳಿದ್ರು ಅನ್ನುವಂತಹ ಮಾಹಿತಿ. ಸಹಜವಾಗಿಯೇ ಈ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳು, ರೋಚಕ ತಿರುವುಗಳಾಗುವಂತಹ ಎಲ್ಲ ಸಾಧ್ಯತೆಗಳು, ಮುನ್ಸೂಚನೆಗಳು ಸಿಗ್ತಾ ಇದೆ. CBI ತನಿಖೆಯಿಂದ ಮತ್ತಷ್ಟು ವಿಚಾರಗಳು ಹೊರಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು.